ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ? ಗಿಲ್ಲಿ ನಟ ಇಷ್ಟ. ಯಾಕೆ ಇಷ್ಟ? ಅವ್ನ್ ಮಾತಾಡೋ ಲ್ಯಾಂಗ್ವೇಜ್ ನಮ್ಮ ಹಳ್ಳಿ ಭಾಷೆ, ಹಾ ನಮ್ಮ ಮಂಡ್ಯ ಭಾಷೆ, ಹಾ. ಹಾಗಾಗಿ ಅವ್ನ್ ಕಂಡ್ರೆ ನಮಗ್ ಬಹಳ ಇಷ್ಟ. ಇಷ್ಟು ಸೀಸನ್ ಅಲ್ಲಿ ಆತರ ಯಾರು ಬಂದಿರ್ಲಿಲ್ವಾ? ಆತರ ಯಾರು ನಮ್ಮ ಕನ್ನಡದಲ್ಲಿ ನಮ್ಮ ಮಂಡ್ಯ ಭಾಷೆ ಮಾತಾಡೋರು ಯಾರು ಇರ್ಲಿಲ್ಲ. ಯಾರು ಇರ್ಲಿಲ್ಲ, ಇದೇ ಫಸ್ಟ್ ಟೈಮ್. ಇದೇ ಫಸ್ಟ್ ಟೈಮ್. ಓಕೆ, ಯಾರು ಇಷ್ಟ ಇಲ್ಲ ಮನೆಯಲ್ಲಿ? ಎಮ್ಮನ ಹೆಸರೇನು? ಅಶ್ವಿನಿ ಗೌಡ. ಅಶ್ವಿನಿ ಗೌಡ. ಯಾಕೆ? ಯಾವಾಗ್ಲೂ ಸಣ್ಣ ಪುಟ್ಟದಕ್ಕೆಲ್ಲ ಗಿಲ್ಲಿ ಜೊತೆ ಜಗಳ, ಹಾ. ತಮಾಷೆಗ್ ಮಾಡ್ತಾರೋ ಈ ಸೀರಿಯಸ್ ಆಗಿ ಜೊತೆ ಮಾಡ್ತಾರೋ? ಜಗಳ ಮಾಡ್ತಾರೆ ಅಂತ ಇಷ್ಟ ಇಲ್ವಾ, ಅಥವಾ ಸೆಟ್ ಆಯ್ತಾ ಇಲ್ಲ ಮನೆಗೆ ಅಂತ? ಎರಡೂ ಇರ್ಬೋದು ರೀಸನ್. ಬಟ್ ಆದ್ರೂ ಅವ್ನ್ ಗಿಲ್ಲಿ ಜೊತೆ ಸಣ್ಣ ಪುಟ್ಟದಕ್ಕೆಲ್ಲ ತಮಾಷೆಗ್ ಮಾಡ್ತಾರೋ ಸೀರಿಯಸ್ ಆಗಿ ಮಾಡ್ತಾರೋ ಅಂತ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ಅವ್ರು ಇರ್ಬಾರ್ದಾಗಿತ್ತು ಅಂತ ಒಂದು. ಫೈನಲ್ ಗೆ ಯಾರು ಬರ್ತಾರೆ? ಫೈನಲ್ ಗೆ ನಮ್ ಗಿಲ್ಲಿ ನಟನೆ. ಗಿಲ್ಲಿ ನಟ. ಗಿಲ್ಲಿ ನಟ. ರನ್ನರ್ ಅಪ್ ಆಗಿ ಯಾರು ಬರ್ಬೋದು? ರನ್ನರ್ ಅಪ್ಪಗೆ ಇವರು ಅವನ್ ಜೊತೆನೆ ಇರ್ತಾರಲ್ಲ, ಕಾವ್ಯ. ಕಾವ್ಯ. ಅವ್ರಿಬ್ರು ಲವ್ ಸ್ಟೋರಿ ವರ್ಕ್ ಆಗುತ್ತೆ ಅಂತೀರಾ? ಆದ್ರೂ ಆಗ್ಬೋದು, ಹೇಳಕ್ ಆಗಲ್ಲ. ಹೌದಾ? ಯಾಕಂದ್ರೆ ಈಗ ರಾಖಿ ಬೇರೆ ಕಟ್ಬಿಟ್ಟಿದ್ದಾರೆ. ಅದು ಸುಮ್ನೆ ತಮಾಷೆಗೆ ಅವ್ನ್ ಕಟ್ಟಿದ ತಕ್ಷಣ ಒಂದ್ ನಿಮಿಷ ಅವ್ನ್ ಕೈಲಿ ಇರ್ಲಿಲ್ಲ, ಆದ್ರೆ ಬಲವಂತವಾಗಿ ಕಟ್ಸಿದದು ಅಲ್ಲಿರೋರೆಲ್ಲ ಸೇರ್ಸಿ. ಹಾ. ಹಾಗಾಗಿ ಅದೇನು ಅದು ಅಂತ ಸಿಲ್ಲಿದೇನಿಲ್ಲ ಬಿಡಿ ಅದು. ಆಮೇಲೆ ಈಗ ವೈಟ್ ಕಾರ್ಡ್ ಎಂಟ್ರಿ 3 ಜನ ಬಂದ್ರು. ಹಾ. So ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಅವರೇ ವರ್ತಿದಾರ ಅಥವಾ ಬೇರೆ ಇನ್ಯಾರಾದ್ರೂ ಬರ್ಬೋದಿತ್ತು ಅವ್ರ ಬದಲು ಅಂತ? ಬೇರೆ ಇನ್ನಾರು ಬರ್ಬೋದಾಗಿತ್ತು. ಅಷ್ಟು ಆಕ್ಟಿವ್ ಇಲ್ಲ ಇವ್ರು 3 ಜನ. ಅಷ್ಟು ಆಕ್ಟಿವ್ ಇಲ್ಲ ಅಂತ ಅನ್ಸುತ್ತೆ. ಓಕೆ. ಈಗ ಇನ್ನೊಂದು ಅವ್ರ ರಿಷಿ ಅಂತ ಒಬ್ರು ಹೊಸದಾಗಿ ಬಂದ್ರಲ್ಲ, ಹಾ, ಅವ್ರು ಬಂದಿದ ತಕ್ಷಣ ಗಿಲ್ಲಿ ಅವ್ರಿಂದ ಹೋಗ್ಬಿಟ್ರ. ಅದೇ ಹೊಸದಾಗಿ ಹುಡುಗಿ ಅದು ಮಾಮೂಲಿ, ಅದು ಸಹಜ, ಸರ್ವೇ ಸಾಮಾನ್ಯ, ಅದು ಇದ್ದೇ ಹಂಗೆ ಹೊಸದಾಗಿ ಬಂದಾಗ ಆಕರ್ಷಣೆ ಇದ್ದೇ ಇರುತ್ತಲ್ವಾ, ಹಾಗಾಗಿ ಹೋಗಿರ್ತಾರೆ. ಓಕೆ. ಮುಂದಿನ ದಿನಗಳಲ್ಲಿ ಕಾವ್ಯನ್ ಜೊತೆನೆ ಚೆನ್ನಾಗಿರ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಇಷ್ಟು ಸೀಸನ್ ಅಲ್ಲಿ ಯಾವ ಸೀಸನ್ ಇಷ್ಟ ಆಯ್ತು ನಿಮ್ಗೆ? ಇದೇ ಚೆನ್ನಾಗಿ ನಡೀತಾ ಇರೋದು. ಹೌದಾ? ಇದು ನಿಮ್ಗೆ ಲಾಸ್ಟ್ ಸೀಸನ್ 10, 11 ವಿನಯ್ ಅವರು ಇದ್ದಿದ್ದ ಆ ಸೀಸನ್ ಎಲ್ಲ ಆಕ್ಚುಲಿ ಹೈಯೆಸ್ಟ್ TRP ಬಂದಿರೋದು 11, 10 ಸೀಸನ್. ಇದು ಅದಕ್ಕಿಂತ ಬಂದಿರ್ಬೋದಲ್ಲ. ಎಲ್ಲ ಕಂಟೆಸ್ಟೆಂಟ್ಸ್ ಕರೆಕ್ಟ್ ಆಗಿದ್ದಾರೆ. ಕರೆಕ್ಟ್ ಆಗಿದ್ದಾರೆ. ಓಕೆ. ಅದ್ರಲ್ಲಿ ನಿಮ್ ಫೇವರೇಟ್ ಬಂದು ಗಿಲ್ಲಿ. ಗಿಲ್ಲಿ ಆಲ್ಮೋಸ್ಟ್ ಎಲ್ಲ ನಾನು ಕೇಳ್ಕೊಂಡಿರೋ ಪ್ರಕಾರ ಎಲ್ಲ ಗಿಲ್ಲಿ ಅಂತ ಹೌದು. ಈಗ ಅವನೇ ಫೈನಲ್ ಗೆಲ್ಲೋದು ಅವನೇನೆ, ಗಿಲ್ಲಿನೇ. ಹೌದು. ಬೇರೆ ಇನ್ನು ಮಿಕ್ಕಿದ್ದು ಈಗ ಮಲ್ಲಮ್ಮ ಅಂತ ಮಲ್ಲಮ್ಮ ಅವರು ಉತ್ತರ ಕರ್ನಾಟಕ ಅವರು ಮುಗ್ಧತೆ ಪಾಪ, ಅವ್ರಿಗೇನು ಗೊತ್ತಿಲ್ಲ, ಆದ್ರೂ ಆಟ ಆಡಕ್ ಬಂದಿದ್ದಾರೆ. ಆಟ ಆಡ್ಲಿ, ಚೆನ್ನಾಗಿ ಆಡ್ತಾ ಇದಾರೆ ಅವ್ರು. ಮಂಗ್ಳೂರು. ಅದೇ ಆ ಹುಡ್ಗಿ, ಸಣ್ಣ ಹುಡ್ಗಿ, ಅವ್ರಿಗೆ ಮಾತಾಡಕ್ಕೆ ಬರಲ್ಲ ಕರೆಕ್ಟಾಗೆ.